ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಅಗ್ನಿವೀರ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಪ್ರೈವಸಿ ಇಯರ್ ಕ್ವಶನ್ ಪೇಪರಲ್ಲಿ 6th ಪೇಪರ್ ನೋಡುವ. ಇದು ಪ್ರೈವಸಿ ಇಯರ್ ಕ್ವಶನ್ ಪೇಪರ್ ಮೇಲೆ ಮ್ಯಾಥ್ಸಲ್ಲಿ 6th ಕ್ಲಾಸ್ ಆಗಿದೆ. ಯಾರೆಲ್ಲ ಆ ಓಲ್ಡ್ ವೀಡಿಯೋಸ್ ನೋಡಿಲ್ಲ ಪ್ಲೇಲಿಸ್ಟಲ್ಲಿ ಇದೆ, ಹೋಗಿ ನೋಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಟೆಲಿಗ್ರಾಮ್ ಚಾನಲ್ನ ಯಾರೆಲ್ಲ ಜಾಯ್ನ್ ಆಗಿಲ್ಲ, ಈ ಕ್ಲಾಸ್ನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗಿ ಜಾಯ್ನ್ ಆಗಿ. ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಕ್ವಶನ್ನು 5 ಸತತ ಬೆಸ ಸಂಖ್ಯೆಗಳ ಸರಾಸರಿ 25, ನಂತರ ಚಿಕ್ಕ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಇದೆ. ಇಲ್ಲಿ 5 ಸತತ ಬೆಸ ಸಂಖ್ಯೆಗಳಿವೆ, ಅದರದ್ದು ಚಿಕ್ಕ ಸಂಖ್ಯೆ ಯಾವುದು ಅಂತ ಹೇಳಬೇಕಂತ ನಾವು. ಎಷ್ಟು ನಂಬರ್ ಇದೆ ಇಲ್ಲಿ? 5 ನಂಬರ್ ಇದೆ. 1 2 3 4 5. ಸರಾಸರಿ ಎಷ್ಟು ಕೊಟ್ಟಿದ್ದಾರೆ? 25 ಅಂತ ಕೊಟ್ಟಿದ್ದಾರೆ. 25 ಪ್ಲೇಸ್ ಜಾಗ ಯಾವುದಾಗಿರುತ್ತೆ ಸರಾಸರಿ ಅಂದರೆ, ಈ ಪ್ಲೇಸ್ ಈ ಕಡೆ 2 ಸಂಖ್ಯೆ ಮತ್ತು ಆ ಕಡೆ 2 ಸಂಖ್ಯೆ ಬಿಟ್ಟು ನಡುವೆದು ಸರಾಸರಿ ಆಗಿರುತ್ತೆ. 25 ಜಾಗ ಇದಾಗಿರುತ್ತೆ. ಇನ್ನು ನೆಕ್ಸ್ಟ್ 25ರ ಹಿಂದಿನ 2 ಸತತ ಬೆಸ ಸಂಖ್ಯೆಗಳು ಯಾವ್ಯಾವ ಆಗುತ್ತೆ? 25 ಹಿಂದಿದ್ದು 23, ಇನ್ನು ನೆಕ್ಸ್ಟು ಈ ಕಡೆ 21 ಆಗುತ್ತೆ. ಇನ್ನು 25 ಮುಂದ್ಲದು 2 ಸತತ ಬೆಸ ಸಂಖ್ಯೆಗಳು ಯಾವ್ಯಾವ ಆಗುತ್ತೆ? 27, ಇನ್ನೊಂದು 29. ಅವರು ಹೇಳಿರುವ 5 ಸತತ ಬೆಸ ಸಂಖ್ಯೆಗಳು ಇವೆ, 21, 23, 25, 27, 29 ಆಗುತ್ತೆ. ಇನ್ನು ನಮಗೇನು ಕೇಳ್ತಿದ್ದಾರೆ? ಈ 5 ಸತತ ಬೆಸ ಸಂಖ್ಯೆಗಳಲ್ಲಿ ಚಿಕ್ಕ ಸಂಖ್ಯೆ, ಸಣ್ಣ ಸಂಖ್ಯೆ ಯಾವುದು ಅಂತ ಕೇಳ್ತಿದ್ದಾರೆ. ಯಾವ್ದು ಸಣ್ಣ ಸಂಖ್ಯೆ? ಇದರಲ್ಲಿ ಅತಿ ಚಿಕ್ಕ ಸಂಖ್ಯೆ ಯಾವುದು? ಮೊದಲ ಸಂಖ್ಯೆ ಯಾವುದಿದೆ? 21 ಇದೆ. ಆನ್ಸರ್ ಇಸ್ 21, 21. ಯಾವ ಆಪ್ಷನಲ್ಲಿದೆ? ಬಿ ಆಪ್ಷನಲ್ಲಿದೆ. ಇನ್ನು ನೆಕ್ಸ್ಟ್ ಎರಡನೇ ಕ್ವಶನ್ ಏನಿದೆ? ಪರಿಪೂರ್ಣ ವರ್ಗವನ್ನಾಗಿ ಮಾಡಲು 540ರಿಂದ ಕಳೆಯಬೇಕಾದ ಕನಿಷ್ಠ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಏನಿದೆ ಇಲ್ಲಿ? 540 ಇದೆ. ಈ ನಂಬರ್ಗೆ ನೀವು ಪರ್ಫೆಕ್ಟ್ ಸ್ಕ್ವಯರ್ ರೂಟ್ ಮಾಡಬೇಕಂದ್ರೆ ಯಾವ ನಂಬರ್ನ ನೀವು ಇದರಿಂದ ಮೈನಸ್ ಮಾಡಬೇಕಂತ ಕೇಳ್ತಿದ್ದಾರೆ. 540 ನಿಯರ್ ಹತ್ತಿರ ಇರುವ ಸ್ಕ್ವಯರ್ ರೂಟ್ ಯಾವುದಾಗುತ್ತೆ ನಿಮಗೆ? 529 ಆಗುತ್ತೆ. 529. 540ರಲ್ಲಿ ನೀವು ಯಾವ ನಂಬರ್ನ ಮೈನಸ್ ಮಾಡಿದ್ರೆ ನಿಮಗೆ 529 ಬರುತ್ತೆ? ಇಲ್ಲಿ 11 ಮೈನಸ್ ಮಾಡಬೇಕು. 11ನ್ನು ಮೈನಸ್ ಮಾಡಿದಾಗ ನಿಮಗೆ 529 ಬರುತ್ತೆ. 529 ನಿಮಗೆ ಯಾವುದ್ರ ಸ್ಕ್ವೇರ್ ರೂಟ್ ಆಗುತ್ತೆ? 23 ಸ್ಕ್ವೇರ್ ರೂಟ್ ಆಗುತ್ತೆ. 23 × 23 ಮಾಡಿದಾಗ ನಿಮಗೆ 529 ಬರುತ್ತೆ. ಆನ್ಸರ್ ಇಸ್ 11. ನೀವು 540ರಲ್ಲಿ 11ನ್ನು ಮೈನಸ್ ಮಾಡಿದಾಗ ನಿಮಗೆ ಪರ್ಫೆಕ್ಟ್ ಸ್ಕ್ವೇರ್ ರೂಟ್ ಸಿಗುತ್ತೆ. ಓಕೆ, ಯಾವ ಆಪ್ಷನಲ್ಲಿದೆ? ಸೆಕೆಂಡ್ ಆಪ್ಷನಲ್ಲಿದೆ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ? 2 ಸಂಖ್ಯೆಗಳ HCF 11 ಮತ್ತು LCM 7700. ಮೊದಲ ಸಂಖ್ಯೆ 275 ಆಗಿದ್ದರೆ ನಂತರ ಎರಡನೇ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಇದೆ. HCF ಎಷ್ಟಿದೆ? 11 ಇದೆ. LCM ಎಷ್ಟಿದೆ? 7700 ಇದೆ. ಇನ್ನು ನೆಕ್ಸ್ಟ್ 1 ನಂಬರ್ ಯಾವ್ದು ಹೇಳ್ತಿದ್ದಾರೆ? 275 ಅಂತ ಹೇಳ್ತಿದ್ದಾರೆ. ಇನ್ನು ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಮಾಡೋಣ. 11 25 275 ಆಗುತ್ತೆ. 11 7 77, 2 0 0. ನೆಕ್ಸ್ಟ್ 5ರಿಂದ ಕ್ಯಾನ್ಸಲೇಷನ್ ಮಾಡೋಣ. 5 5 25 ಮತ್ತು ನೆಕ್ಸ್ಟ್ ಏನಾಗುತ್ತೆ? 5 1 5, ಎಷ್ಟು ಉಳಿತು? 2 ಉಳಿತು, 20 ಆಯಿತು. 5 4 20, 1 0. ಇನ್ನು ಎಷ್ಟು ಉಳಿತು? 5 / 140 ಉಳಿತು. 5 1 5 28 ಎಷ್ಟಾಗುತ್ತೆ ನಿಮಗೆ? 140 ಆಗುತ್ತೆ. ಇನ್ನು ಉಳಿದಿದ್ದೇನು ಫೈನಲ್ ಆಗಿ 11 × 28 ಉಳಿತು. 11 × 28 ಮಾಡಿದಾಗ ನಿಮ್ಗೆ ಏನು ಬರುತ್ತೆ? ಆನ್ಸರು 308 ಬರುತ್ತೆ. ಇಲ್ಲಿ ಸ್ವಲ್ಪ ಜಾಗ ಇಲ್ಲ, ಇರೇಸ್ ಮಾಡ್ತೀನಿ ಇದನ್ನ. ಇನ್ನು ಉಳಿದಿದ್ದೇನು ನಿಮಗೆ ಫೈನಲ್ ಆಗಿ? 11 × 28 ಉಳಿದಿತ್ತು. 11 × 28 ಮಾಡಿದಾಗ ನಿಮ್ಗೆ ಏನು ಬರುತ್ತೆ? ಆನ್ಸರು 308. ಆನ್ಸರ್ ಇಸ್ 308. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ? ಎ ಬಿಗಿಂತ 40% ಹೆಚ್ಚು ಮತ್ತು ಬಿ ಸಿಗಿಂತ 20% ಕಡಿಮೆ ಇದ್ದರೆ ಎ ಮತ್ತು ಸಿನ ಮೌಲ್ಯ ಏನಂತ ಕೇಳ್ತಿದ್ದಾರೆ. ಯಾರ್ಯಾರಿದ್ದಾರೆ ಇಲ್ಲಿ? ಎ ಬಿ ಸಿ ಇದ್ದಾರೆ. ಎ ಬಿ ಸಿ ಹೇಳ್ತಿದ್ದಾರೆ. ಫಸ್ಟು ಎ ಬಿಗಿಂತ 40% ಹೆಚ್ಚು ಅಂತ ಹೇಳ್ತಿದ್ದಾರೆ. ಹಾಗಾದರೆ 140 ಆಗುತ್ತೆ. ಎ 40% ಹೆಚ್ಚು ಅಂದರೆ ಬಿ ಎಷ್ಟಾಗುತ್ತೆ? 100 ಆಗುತ್ತೆ. ಇನ್ನು ನೆಕ್ಸ್ಟ್ ಏನು ಹೇಳ್ತಿದ್ದಾರೆ? ಬಿ ಯು ಸಿಗಿಂತ 20% ಕಡಿಮೆ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಸಿ ಎಷ್ಟಾಗುತ್ತೆ? 120 ಆಗುತ್ತೆ. ನಮಗೇನು ಕೇಳ್ತಿರೋದು ಅವರು? ಎ ಮತ್ತು ಸಿನ ವ್ಯಾಲ್ಯೂ, ಎ ಮತ್ತು ಸಿನ ಮೌಲ್ಯ ಎಷ್ಟು ಅಂತ ಎ ಸಿ ಕೇಳ್ತಿದ್ದಾರೆ. ಇದನ್ನು ಸಿಂಪ್ಲಿಫಿಕೇಷನ್ ಮಾಡೋಣ. 0ಗೆ 0 ಕ್ಯಾನ್ಸಲ್, ಇದೊಂದು 0, 3 0ಗೆ 3 0 ಕ್ಯಾನ್ಸಲ್ ಆಗುತ್ತೆ. ಇನ್ನು ನೆಕ್ಸ್ಟು 2ರಿಂದ ಸಿಂಪ್ಲಿಫಿಕೇಷನ್ ಮಾಡೋಣ. 2 6 12, 2 5 10, ನೆಕ್ಸ್ಟು 2 7 14 ಆಗುತ್ತೆ. ನಮಗೇನು ಕೇಳ್ತಿರೋದು? ಎ ಮತ್ತು ಸಿದು. ಎದೆಷ್ಟಿದೆ? 7 ಇದೆ. ಸಿದೆಷ್ಟಿದೆ? 6 ಇದೆ. ಆನ್ಸರ್ ಇಸ್ 7:6. ಯಾವ ಆಪ್ಷನಲ್ಲಿದೆ? ಫಸ್ಟ್ ಆಪ್ಷನಲ್ಲಿದೆ.
ಓಕೆ, ನೆಕ್ಸ್ಟ್ ಕ್ವಶನ್ ಏನಿದೆ, 3 ಸಂಖ್ಯೆಗಳ ಸರಾಸರಿ 15, ಮೊದಲು ಮತ್ತು ಎರಡನೇ ಸಂಖ್ಯೆ 7 ಮತ್ತು 28 ಆಗಿದ್ದರೆ ಮೂರನೇ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಇದೆ. 3 ಸಂಖ್ಯೆಗಳ ಸರಾಸರಿ ಎಷ್ಟು ಹೇಳ್ತಿದ್ದಾರೆ? 15 ಅಂತ ಹೇಳ್ತಿದ್ದಾರೆ. 15 ಇಂಟು 3 ಮಾಡಿದಾಗ ನಿಮ್ಗೆ ಏನು ಬರುತ್ತೆ ಆನ್ಸರು? 15 3 45 ಬರುತ್ತೆ. ಇನ್ನು ನೆಕ್ಸ್ಟು ಫಸ್ಟ್ ಆ್ಯಂಡ್ ಸೆಕೆಂಡ್ ನಂಬರ್ ಅವರೇ ಕೊಟ್ಟಿದ್ದಾರೆ. ಏನೇನು? 7 ಮತ್ತು 28 ಅಂತ. 7 ಮತ್ತು 28 ಮೊದಲ ಎರಡು ಸಂಖ್ಯೆಗಳು. ಈ ಎರಡು ಸಂಖ್ಯೆನ ನೀವು ಪ್ಲಸ್ ಮಾಡಬೇಕು, ಮೊದಲು ಮತ್ತು ಎರಡನೇ ಸಂಖ್ಯೆನ. 7 + 28 ಮಾಡಿದಾಗ ನಿಮ್ಗೆ ಏನು ಬರುತ್ತೆ ಆನ್ಸರು? 35 ಬರುತ್ತೆ. 35. ಈ 45 ಏನಿದೆ ಸರಾಸರಿ 3 ಸಂಖ್ಯೆದಿದೆ ಮೊತ್ತ. ಇಲ್ಲಿ ಏನಿದೆ ಅವ್ರು ಕೊಟ್ಟಿರೋದು 2 ಸಂಖ್ಯೆ ಮೊತ್ತ ಇದೆ. 3 ಸಂಖ್ಯೆ ಮೊತ್ತದಲ್ಲಿ 45 ಇದೆ, 2 ಸಂಖ್ಯೆ ಮೊತ್ತದಲ್ಲಿ 35 ಇದೆ. ಹಾಗಾದರೆ ಈ 3 ಸಂಖ್ಯೆ ಮೊತ್ತದಲ್ಲಿ ಈ 2 ಸಂಖ್ಯೆ ಮೊತ್ತವನ್ನು ನೀವು ಮೈನಸ್ ಮಾಡಿದ್ರೆ ನಿಮಗೆ ಇನ್ನು ಯಾವುದಿದೆ ಮೂರನೇ ಸಂಖ್ಯೆ ಸಿಗುತ್ತದೆ. ಈ 45ರಲ್ಲಿ ನೀವು 35ನ ಮೈನಸ್ ಮಾಡಿದರೆ ನಿಮ್ಗೆ ಏನು ಬರುತ್ತೆ? 10 ಬರುತ್ತೆ. ಆನ್ಸರ್ ಇಸ್ 10. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, ಸ್ನೇಹ ಮತ್ತು ಅಂಜು ಕ್ರಮವಾಗಿ 30 ಮತ್ತು 45 ದಿನಗಳಲ್ಲಿ ಒಂದು ಕೆಲಸವನ್ನು ಮುಗಿಸುತ್ತಾರೆ. ಮೊದಲ 15 ದಿನಗಳ ಕಾಲ ಅಂಜು ಒಬ್ಬಳೇ ಕೆಲಸ ಮಾಡಿ ಬಿಟ್ಟು ಹೋಗುತ್ತಾಳೆ. ನಂತರ ಉಳಿದ ಕೆಲಸವನ್ನು ಸ್ನೇಹ ಒಬ್ಬಳೇ ಎಷ್ಟು ದಿನಗಳಲ್ಲಿ ಮಾಡುತ್ತಾಳೆ ಅಂತ ಕೇಳಿದ್ದಾರೆ. ಈ ಪ್ರಾಬ್ಲಮ್ನ ನೀವು LCM ಮೆಥಡಲ್ಲಿ ಮಾಡಬೇಕು. ಯಾರ್ಯಾರಿದ್ದಾರೆ? ಸ್ನೇಹ ಮತ್ತು ಅಂಜು ಇದ್ದಾರೆ ಇಲ್ಲಿ. ಸ್ನೇಹ, ಅಂಜು. ಸ್ನೇಹ ಎಷ್ಟು ದಿನಗಳಲ್ಲಿ ಮುಗಿಸ್ತಾಳೆ? 30 ದಿನಗಳಲ್ಲಿ. ಅಂಜು 45 ದಿನಗಳಲ್ಲಿ. 30 ಮತ್ತು 45ರದ್ದು LCM ಏನಾಗುತ್ತೆ? 90 ಆಗುತ್ತೆ. 30 ಎಷ್ಟಲೇ 90 ಆಗುತ್ತೆ? 33ಲೇ. 45 ಎಷ್ಟಲೇ 90 ಆಗುತ್ತೆ? 45 ಎರಡಲೇ. ಏನು ಬಂದಿದೆ ಈ 3 2? ಅವರು ಅಂಜು ಮತ್ತು ಸ್ನೇಹದು ಒಂದು ದಿನದ ಕೆಲಸದ ಎಫಿಷಿಯನ್ಸಿ ಎಷ್ಟು ಮಾಡುತ್ತಾರೆ ಕೆಲಸ ಒಂದು ದಿನಕ್ಕೆ ಅಂತ. ಇನ್ನು ನೆಕ್ಸ್ಟ್ ಏನು ಹೇಳಿದ್ದಾರೆ? ಅಂಜು ಒಬ್ಬಳೇ ಮೊದಲ 15 ದಿನಗಳ ಕಾಲ ಕೆಲಸ ಮಾಡಿ ಬಿಟ್ಟು ಹೋಗುತ್ತಾಳೆ ಅಂತ ಹೇಳಿದ್ದಾರೆ. ಅಂಜುದು ಎಷ್ಟಿದೆ? 2 ಇದೆ. ಮೊದಲ 15 ದಿನಗಳ ಕಾಲ ಅಂಜು ಒಬ್ಬಳೇ ಮಾಡ್ತಾಳಂತೆ. ಅವಳು ಬಿಟ್ಟು ಹೋದ ನಂತರ ಬಾಕಿ ಕೆಲಸವನ್ನು ಸ್ನೇಹ ಎಷ್ಟು ದಿನಗಳಲ್ಲಿ ಮಾಡುತ್ತಾಳೆ ಅಂತ ಕ್ವಶನ್ ಇರೋದು. ಎಷ್ಟು ದಿನಗಳ ಕಾಲ ಒಬ್ಬಳೇ ಮಾಡ್ತಾಳೆ ಅಂಜು? 15 ದಿನಗಳ ಕಾಲ. ಅಂಜುದು ಎಷ್ಟಿದೆ ಎಫಿಷಿಯನ್ಸಿ? 2 ಇದೆ. 2 ಮಾಡಬೇಕು. 15 × 2 ಮಾಡಿದಾಗ ಏನು ಬರುತ್ತೆ? 30 ಬರುತ್ತೆ. ಟೈಮ್ ಆ್ಯಂಡ್ ವರ್ಕ್ ಪ್ರಾಬ್ಲಮಲ್ಲಿ ನೀವು LCM ಏನು ತೆಗಿತೀರಲ್ಲ ಅದು ನಿಮಗೆ ಒಟ್ಟು ಕೆಲಸ ಆಗಿರುತ್ತದೆ. ನಿಮಗೆ ಇಲ್ಲಿ ಒಟ್ಟು ಕೆಲಸ ಎಷ್ಟಿದೆ? 90 ಇದೆ. ಅದರಲ್ಲಿ ಅಂಜು 30 ಮಾಡಿದ್ದಾಳೆ. ಹಾಗಾದರೆ ಇನ್ನು ಉಳಿದಿದ್ದು ಬಾಕಿ ಕೆಲಸ ಎಷ್ಟು? 90ರಲ್ಲಿ 30 ಮೈನಸ್ ಆದರೆ ಇನ್ನು 60 ಉಳೀತು. ಯಾರು ಕೇಳ್ತಿರೋದು? ಯಾರು ಬಾಕಿ ಕೆಲಸ ಯಾರು ಮಾಡಬೇಕಂತ ಹೇಳ್ತಿದ್ದಾರೆ? ಸ್ನೇಹ. ಸ್ನೇಹದ ಎಷ್ಟಿದೆ ಎಫಿಷಿಯನ್ಸಿ? 3 ಇದೆ. ಹಾಗಾಗಿ ಡಿವೈಡೆಡ್ ಬೈ 3 ಮಾಡಬೇಕು. 3 ಡಿವೈಡೆಡ್ ಬೈ 60 ಮಾಡಿದರೆ ಎಷ್ಟು ಬರುತ್ತೆ? 3 1ಲೇ, 3 2ಲೇ 6, 1 0 0. ಆನ್ಸರ್ ಇಸ್ 20 ಡೇಸ್. ಓಕೆ, ಇನ್ನು ನೆಕ್ಸ್ಟ್, ಒಬ್ಬ ವ್ಯಕ್ತಿ 3 ಗಂಟೆಗಳಲ್ಲಿ 39 ಕಿಲೋಮೀಟರ್ ದೂರವನ್ನು ಕ್ರಮಿಸಿದರೆ 5 ಗಂಟೆಗಳಲ್ಲಿ ಕ್ರಮಿಸಿದ ಒಟ್ಟು ದೂರ ಎಷ್ಟು ಅಂತ ಕೇಳ್ತಿದ್ದಾರೆ. ಎಷ್ಟಿದೆ? 39 ಕಿಲೋಮೀಟ್ರನ್ನ 3 ಗಂಟೆಗಳಲ್ಲಿ ಅಂತ ಹೇಳ್ತಿದ್ದಾರೆ. ಹಾಗಾಗಿ 1 ಗಂಟೆಗಳಲ್ಲಿ ಎಷ್ಟು ಕಿಲೋಮೀಟ್ರ್ ಹೋಗ್ತಾನೆ ಅನ್ನೋದು ನಮಗೆ ಬೇಕು. ಆಮೇಲೆ ಅದನ್ನು ನಾವು ಇಂಟು 5 ಮಾಡಿಕೊಂಡು ಈಸಿಯಾಗಿ 5 ಗಂಟೆಗಳಲ್ಲಿ ಎಷ್ಟು ಕಿಲೋಮೀಟ್ರ್ ಹೋಗ್ತಾನೆ ಅಂತ ಕಂಡುಹಿಡ್ಕೋಬೋದು. 3 1ಲೇ, 3 1ಲೇ 3, 3 3ಲೇ 9. 1 ಗಂಟೆಗಳಲ್ಲಿ ಎಷ್ಟು ಕಿಲೋಮೀಟ್ರ್ ಹೋಗ್ತಾನೆ? 13 ಕಿಲೋಮೀಟ್ರ್. ನಮಗೆ ಬೇಕಾಗಿರೋದು ಎಷ್ಟು ಗಂಟೆಗಳಲ್ಲಿ? 5 ಗಂಟೆಗಳಲ್ಲಿ. ಹಾಗಾಗಿ ಇಂಟು 5 ಮಾಡೋಣ. 5, 13 5ಲೇ ಎಷ್ಟಾಗುತ್ತೆ? 65. ಆನ್ಸರ್ ಇಸ್ 65 ಕಿಲೋಮೀಟರ್. ಓಕೆ, ಯಾವ ಆಪ್ಷನಲ್ಲಿದೆ? ಸಿ ಆಪ್ಷನಲ್ಲಿದೆ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, ಒಂದು ನಿರ್ದಿಷ್ಟ ಮೊತ್ತವು 5 ವರ್ಷಗಳಲ್ಲಿ 10 ವಾರ್ಷಿಕ ಬಡ್ಡಿ ದರದಲ್ಲಿ 7500 ಆಗಿರುತ್ತದೆ. ನಂತರ ಮೊತ್ತವನ್ನು ಕಂಡುಹಿಡ್ರಿ ಅಂತ ಕೇಳ್ತಿದ್ದಾರೆ. ಪ್ರಿನ್ಸಿಪಲ್ ಕೇಳ್ತಿದ್ದಾರೆ ಇಲ್ಲಿ. ಸಿಂಪಲ್ ಇಂಟ್ರೆಸ್ಟ್ ಎಷ್ಟಿದೆ? 7500 ಇದೆ ಇಂಟು 100. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ? 10%. ಟೈಮ್ ಎಷ್ಟಿದೆ? 5 years. ಇನ್ನು ನೆಕ್ಸ್ಟು ಸಿಂಪ್ಲಿಫಿಕೇಷನ್ ಮಾಡೋಣ. 0ಗೆ 0 ಕ್ಯಾನ್ಸಲ್ ಆಗುತ್ತೆ. ಇನ್ನು ನೆಕ್ಸ್ಟು 5 1ಲೇ 5, 5 1ಲೇ 5, 2 ಉಳಿತು 25 ಆಯಿತು. 5 5ಲೇ 25, 1 0 0. ಇನ್ನು ಉಳಿದಿದ್ದೇನು? 150 × 100 ಉಳಿತು. 150 × 100 ಮಾಡಿದ್ರೆ ನಿಮ್ಗೆ ಏನು ಬರುತ್ತೆ ಆನ್ಸರು? 15,000. ಆನ್ಸರ್ ಇಸ್ 15,000. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, 2 7 6 x ಮತ್ತು ಒಂದು ಸಂಖ್ಯೆಯನ್ನು 3ರಿಂದ ಭಾಗಿಸಬಹುದು. ಚಿಕ್ಕದಾದ ಎಕ್ಸ್ನ ಮೌಲ್ಯ ಏನಂತ ಕೇಳ್ತಿದ್ದಾರೆ. ಈ ಕ್ವಶನ್ ಅರ್ಥ ಏನಿದೆ, ಮೀನಿಂಗ್ ಏನಿದೆ ಅಂದರೆ, ಇಲ್ಲಿ 5 ಸಂಖ್ಯೆಗಳಿವೆ. ಅದರಲ್ಲಿ 4 ಸಂಖ್ಯೆ ಕೊಟ್ಟಿದ್ದಾರೆ. 2 7 6 4, ಈ 4 ಸಂಖ್ಯೆ ಕೊಟ್ಟಿದ್ದಾರೆ. ಇನ್ನೊಂದು ಸಂಖ್ಯೆ ಏನಿದೆ ಹೈಡ್ ಆಗಿದೆ. ಆ ಸಂಖ್ಯೆನೂ ಇನ್ಕ್ಲೂಡ್ ಆಗಿ, ಈ 5 ಸಂಖ್ಯೆನೂ ಇನ್ಕ್ಲೂಡ್ ಆಗಿ ನಿಮಗೆ 3ರಿಂದ ಭಾಗ ಆಗುತ್ತಂತೆ ಆ ಸಂಖ್ಯೆಗಳು. ಹಾಗಾದರೆ ಈ ಹೈಡ್ ಆಗಿರೋ ನಂಬರ್ ಎಕ್ಸ್ ಏನು ಅಂತ ಕೇಳ್ತಿದ್ದಾರೆ. ಈ ಪ್ರಾಬ್ಲಮ್ ಯಾವ ಥರ ಮಾಡೋದು ನೋಡಿ. ಯಾವ್ಯಾವ ಸಂಖ್ಯೆ ಇದೆ ಇಲ್ಲಿ? 2 7 6 x ಆ್ಯಂಡ್ 1 ಅಂತ ಇದೆ. 5 ಸಂಖ್ಯೆ ಇದೆ ಇಲ್ಲಿ.
ಈ 5 ಸಂಖ್ಯೆಗಳು ಇನ್ಕ್ಲೂಡ್ ಆಗಿ ನಿಮಗೆ 3ರಿಂದ ಭಾಗ ಆಗುತ್ತೆ ಅಂತ ಹೇಳಿದ್ದಾರೆ. ಇದರಲ್ಲಿ ಫಸ್ಟು ನಾವು 3ರಿಂದ ಯಾವ್ಯಾವುದು ಭಾಗ ಆಗುತ್ತೆ ಅನ್ನೋದನ್ನ ನಾವು ತೆಗಿಬೇಕಾಗುತ್ತೆ, ಕ್ಯಾನ್ಸಲೇಷನ್ ಮಾಡಬೇಕಾಗುತ್ತೆ. ಆಮೇಲೆ ಆಪ್ಷನ್ ಥ್ರೂ ಹೋಗಿ ನಾವು ಆನ್ಸರ್ನ ಫೈಂಡ್ ಔಟ್ ಮಾಡ್ಬೋದು. ಇದರಲ್ಲಿ ಯಾವುದು ಇವಾಗ 3ರಿಂದ ಈಸಿಯಾಗಿ ಡಿವೈಡ್ ಆಗುತ್ತೆ? 6 3ರಿಂದ ಡಿವೈಡ್ ಆಗುತ್ತೆ, ಹಾಗಾಗಿ 6ನ ಕ್ಯಾನ್ಸಲೇಷನ್ ಮಾಡೋಣ. ಇನ್ನು ನೆಕ್ಸ್ಟ್ 7 + 2 ಎಷ್ಟಾಗುತ್ತೆ? 9 ಆಗುತ್ತೆ. ಈ 9 ಕೂಡ 3ರಿಂದ ಡಿವೈಡ್ ಆಗುತ್ತೆ, 2 ಕ್ಯಾನ್ಸಲ್ ಮಾಡೋಣ. ಇನ್ನು ಉಳಿದಿದ್ದೇನು 1 ಅಷ್ಟೇ ಉಳಿತು. 1ಗೆ ನೀವು ಏನನ್ನು ಪ್ಲಸ್ ಮಾಡಿದರೆ ನಿಮಗೆ 3ರಿಂದ ಡಿವೈಡ್ ಆಗುತ್ತೆ? ಆಪ್ಷನ್ ಥ್ರೂ ಹೋಗಿ 1ಗೆ ನೀವು 4 ಪ್ಲಸ್ ಮಾಡಿದರೆ ಎಷ್ಟಾಗುತ್ತೆ? 5 ಆಗುತ್ತೆ. 5 ನಿಮಗೆ 3ಯಿಂದ ಡಿವೈಡ್ ಆಗಲ್ಲ, 4 ಆಪ್ಷನ್ ಆಗಲ್ಲ. ಇನ್ನು ಏನಿದೆ 1ಗೆ ನೀವು 1ನ ಪ್ಲಸ್ ಮಾಡಿದರೆ 2 ಆಗುತ್ತೆ. 2 ನಿಮಗೆ 3ಯಿಂದ ಡಿವೈಡ್ ಆಗಲ್ಲ, 1 ಆಪ್ಷನ್ನು ಆಗಲ್ಲ. ಉಳಿದಿರೋದೇನು 2 ಮತ್ತು 5 ಉಳಿದಿದೆ. ಇನ್ನು ನೆಕ್ಸ್ಟ್ ನೀವು 1ಗೆ 5 ಪ್ಲಸ್ ಮಾಡಿದ್ರೆ 6 ಆಗುತ್ತೆ. ಅದು 6 ನಿಮಗೆ 3ರಿಂದ ಡಿವೈಡ್ ಆಗುತ್ತೆ, ಬಟ್ ಕೇಳಿರೋದೇನು ಅವರು ಚಿಕ್ಕದಾದ ಸಂಖ್ಯೆ ಅಂತ ಕೇಳಿರೋದ್ರಿಂದ ನಿಮಗೆ ಇನ್ನೊಂದು ಆಪ್ಷನ್ ಇದೆ ಲಾಸ್ಟ್. ಯಾವ ಆಪ್ಷನ್ನು? 2 ಅಂತ ಇದೆ. ಈ 1ಗೆ ನೀವು +2 ಮಾಡಿದರೆ ಏನು ಬರುತ್ತೆ? 3 ಬರುತ್ತೆ. 3 ನಿಮಗೆ 3ಯಿಂದ ಈಸಿಯಾಗಿ ಡಿವೈಡ್ ಆಗುತ್ತೆ. ಆನ್ಸರ್ ಈಸ್ 2. ಓಕೆ, ಅರ್ಥ ಆಯಿತಾ? 1ಗೆ ನೀವು +5 ಮಾಡಿದರೂ ಕೂಡ ಅದು ಡಿವೈಡ್ ಆಗ್ತಿತ್ತು 3ಯಿಂದ, ಬಟ್ ಅದು ದೊಡ್ಡ ಸಂಖ್ಯೆ ಆಗುತ್ತೆ 5. ಚಿಕ್ಕದಾದ ಸಂಖ್ಯೆ ಅಂತ ಕೇಳಿರೋದ್ರಿಂದ ಆಪ್ಷನ್ 2 ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, ಸುರೇಶ್ನ ವಯಸ್ಸು ಕಿರಣ್ನ ವಯಸ್ಸಿಗಿಂತ 2 ಪಟ್ಟು. ಅವರ ವಯಸ್ಸಿನ ಮೊತ್ತ 24 ವರ್ಷ ಆಗಿದ್ದರೆ ಸುರೇಶ್ನ ವಯಸ್ಸು ಎಷ್ಟು ಅಂತ ಕೇಳ್ತಿದ್ದಾರೆ. ಇಬ್ಬರಿದ್ದಾರೆ ಇಲ್ಲಿ, ಸುರೇಶ್ ಮತ್ತು ಕಿರಣ್ ಅಂತ. ಸುರೇಶ್, ಕಿರಣ್. ಸುರೇಶ್ನ ವಯಸ್ಸು ಕಿರಣ್ನ ವಯಸ್ಸಿಗಿಂತ 2 ಪಟ್ಟು ಅಂತ ಹೇಳ್ತಿದ್ದಾರೆ, 2 ಪಟ್ಟು. ಹಾಗಾದರೆ ಕಿರಣ್ದು ಎಷ್ಟಾಗಿರುತ್ತೆ? 1 ಆಗಿರುತ್ತೆ. ಇಬ್ಬರ ವಯಸ್ಸಿನ ಮೊತ್ತ ಎಷ್ಟು ಹೇಳ್ತಿದ್ದಾರೆ? 24 ಅಂತ ಹೇಳ್ತಿದ್ದಾರೆ, 24. ಇವರಿಬ್ಬರು ವಯಸ್ಸಿನ ರೇಷೋನ ಪ್ಲಸ್ ಮಾಡಿದರೆ ಏನಾಗುತ್ತೆ? 2 + 1 3 ಆಗುತ್ತೆ. 3 ಡಿವೈಡೆಡ್ ಬೈ 24 ಮಾಡಬೇಕು. 3 ಡಿವೈಡೆಡ್ ಬೈ 24 ಅಂದರೆ ಏನಾಗುತ್ತೆ ಆನ್ಸರು? 3 1 3 8 24 ಆಗುತ್ತೆ. ನಮಗೆ ಕೇಳಿರೋದು ಯಾರ್ದು ಅವ್ರು ಇವಾಗ? ಸುರೇಶ್ನ ವಯಸ್ಸು ಎಷ್ಟು ಅಂತ. ಸುರೇಶಂದು ಎಷ್ಟಿದೆ ರೇಷೋದಲ್ಲಿ? 2 ಇದೆ. 8 × 2 ಮಾಡಿದರೆ ಏನು ಬರುತ್ತೆ? 8 2 16. ಆನ್ಸರ್ ಈಸ್ 16 ಇಯರ್ಸ್. ಕ್ವಶನ್ ಏನಿದೆ, ಒಂದು ವಸ್ತುವಿನ ಗುರುತು ಬೆಲೆಯು ವೆಚ್ಚದ ಬೆಲೆಗಿಂತ 25% ಹೆಚ್ಚಾಗಿರುತ್ತದೆ. ಅದನ್ನು ಎಷ್ಟು ಶೇಕಡ ಕಡಿಮೆ ಬೆಲೆಗೆ ಮಾರಾಟ ಮಾಡಬೇಕು? ಅದರಿಂದ ಲಾಭ ಅಥವಾ ನಷ್ಟವಿಲ್ಲ ಅಂತ ಕೇಳಿದ್ದಾರೆ. ಎಷ್ಟು ಶೇಕಡ ಹೆಚ್ಚಿದೆ? 25%. ಎಷ್ಟಕ್ಕೆ? 125ಕ್ಕೆ. ಪರ್ಸೆಂಟೇಜ್ ಕೇಳ್ತಿರೋದ್ರಿಂದ 100 ಮಾಡಬೇಕು. ಇಂಟು 25 1 25 5 125 ಆಗುತ್ತೆ. 5 1 5 2 10 1 0 0. ಆನ್ಸರ್ ಇಸ್ 20%. ಫಸ್ಟ್ ಆಪ್ಷನಲ್ಲಿದೆ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, ಸರಾಸರಿ ಅನುಪಾತ ಕಂಡುಹಿಡಿಯಿರಿ ಅಂತ ಇದೆ. 0.64 ಆ್ಯಂಡ್ 0.81ಗೆ ಸರಾಸರಿ ಅನುಪಾತ ಕೇಳ್ತಿದ್ದಾರೆ. ಮೇನ್ ಪ್ರಪೋರ್ಷನ್ನು ಫಾರ್ಮುಲಾ ಹೇಳ್ಕೊಟ್ಟಿದ್ದೀನಿ ನಾನು. ಪ್ರತಿ ಪೇಪರಲ್ಲೂ ನಿಮ್ಗೆ ಒಂದು ಕ್ವಶನ್ ಇದೆ ಇದ್ರ ಮೇಲೆ, ಈ ಟಾಪಿಕ್ ಮೇಲೆ. ಹಾಗಾಗಿ ಹೇಳಿದ್ದೀನಿ ನಾನು ಫಾರ್ಮುಲಾ ಕೂಡ ಒಂದು ಕಡೆ ಬರೆದಿಟ್ಕೊಳ್ಳಿ ಅಂತ. ಏನಿದೆ ನಿಮಗೆ ಸರಾಸರಿ ಅನುಪಾತ ಮೇನ್ ಪ್ರಪೋರ್ಷನಿಂದು? x = AB ಇದೆ ಫಾರ್ಮುಲಾ. ಎ ಯಾವುದಾಗುತ್ತೆ? 0.64 ಆಗುತ್ತೆ. 0.64. ಇನ್ನು ನೆಕ್ಸ್ಟು ಸ್ಕ್ವೇರ್ ಆಗುತ್ತೆ ಇದು. ಇನ್ನು ನೆಕ್ಸ್ಟ್ ಏನಿದೆ? 0.81 ಇದೆ. ನಮಗೆ ಪ್ರಾಬ್ಲಮ್ ಬಿಡ್ಸೋಕ್ಕೆ ಈಸಿ ಆಗಲಿ ಅಂತ ನಾವು 0ನ ಕ್ಯಾನ್ಸಲೇಷನ್ ಮಾಡ್ಕೊಳ್ಳೋಣ. ಬಟ್ ಈ 0 ನಿಮಗೆ ಲೆಕ್ಕದಲ್ಲಿ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಫೈನಲಲ್ಲಿ ಆನ್ಸರು ಕೂಡ ನಿಮಗೆ 0 ಪಾಯಿಂಟಲ್ಲೇ ಬರುತ್ತೆ. ಏನಿದೆ? 64 ಯಾವುದ್ರ ಸ್ಕ್ವೇರ್ ರೂಟ್ ಆಗುತ್ತೆ? 8 ಸ್ಕ್ವೇರ್ ರೂಟು. 81 ಯಾವುದ್ರ ಸ್ಕ್ವೇರ್ ರೂಟು? 9 ಸ್ಕ್ವೇರ್ ರೂಟು. ಫೈನಲಾಗಿ ಏನು ಉಳಿತು? 8 × 9 ಉಳಿತು. 8 × 9. 8 × 9 ಮಾಡಿದ್ರೆ ಏನು ಬರುತ್ತೆ ನಿಮಗೆ? 8 9 72. ಆನ್ಸರ್ ಇಸ್ 0.72. ಈ ಆಪ್ಷನಲ್ಲಿದೆ, ಫಸ್ಟ್ ಆಪ್ಷನಲ್ಲಿದೆ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, ಒಂದು ಕುಟುಂಬದ 5 ಸದಸ್ಯರ ಸರಾಸರಿ ವಯಸ್ಸು 24 ವರ್ಷ. ಕುಟುಂಬದ ಹಿರಿಯ ಸದಸ್ಯನ ವಯಸ್ಸು 60 ಆಗಿದೆ. ಹಿರಿಯ ಸದಸ್ಯನನ್ನು ಗುಂಪಿನಿಂದ ಹೊರಗಿಳಿದರೆ ಉಳಿದ ಸದಸ್ಯರ ಸರಾಸರಿ ವಯಸ್ಸು ಎಷ್ಟು ಅಂತ ಕೇಳ್ತಿದ್ದಾರೆ. 5 ಸದಸ್ಯರಿದ್ದಾರೆ, ಅವ್ರದ್ದು ಸರಾಸರಿ ವಯಸ್ಸು ಎಷ್ಟಿದೆ? 24 ಇದೆ. 24 × 5 ಮಾಡಿದಾಗ ನಮ್ಗೆ ಏನು ಬರುತ್ತೆ? 120 ಬರುತ್ತೆ. ಇನ್ನು ನೆಕ್ಸ್ಟು ಹಿರಿಯ ಸದಸ್ಯನವನ್ನು ಗುಂಪಿನಿಂದ ಹೊರ ಇಡ್ತಾರೆ ಅಂತ ಹೇಳಿದ್ದಾರೆ. ಎಷ್ಟಿದೆ ಹಿರಿಯ ಸದಸ್ಯನ ವಯಸ್ಸು? 60 ಇದೆ. ಈ 120ರಲ್ಲಿ ನೀವು 60ನ ಮೈನಸ್ ಮಾಡಿದ್ರೆ ನಿಮ್ಗೆ ಏನು ಬರುತ್ತೆ ಆನ್ಸರು? 60 ಬರುತ್ತೆ. ಇನ್ನು ನೆಕ್ಸ್ಟ್ ಏನು ಹೇಳ್ತಿದ್ದಾರೆ? ಉಳಿದ ಸದಸ್ಯರ ಸರಾಸರಿ ವಯಸ್ಸು ಎಷ್ಟು ಅಂತ ಕೇಳ್ತಿದ್ದಾರೆ. 5 ಜನ ಇದ್ದರು ಮೊದಲು, ಒಬ್ಬರು ಹೋದರು ಹೊರಗೆ ಗುಂಪಿನಿಂದ, ಅಂದರೆ ಎಷ್ಟು ಜನ ಉಳಿದ್ರು? 4 ಜನ ಉಳಿದ್ರು.
4/60 ಮಾಡಿದರೆ ನಿಮ್ಗೆ ಏನು ಬರುತ್ತೆ? 4 1 4 15 60 ಆನ್ಸರ್ ಈಸ್ 15 ಇಯರ್ಸ್, 15 ವರ್ಷ ಮೊದಲ ಆಪ್ಷನಲ್ಲಿದೆ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, ಒಂದು ರೈಲು ಗಂಟೆಗೆ 90 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ. ಒಂದು ಕಂಬವನ್ನು 6 ಸೆಕೆಂಡ್ಗಳಲ್ಲಿ ದಾಟುತ್ತದೆ. ಆ ರೈಲಿನ ಉದ್ದ ಎಷ್ಟು ಅಂತ ಕೇಳ್ತಿದ್ದಾರೆ. ಏನಿದೆ, ರೈಲಿನ ವೇಗ km/hಗಳಲ್ಲಿ ಕೊಟ್ಟಿದ್ದಾರೆ. ಅದನ್ನು ನಾವು ಮೀಟರ್/ಸೆಕೆಂಡ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಮೀಟರ್/ಸೆಕೆಂಡ್ಗೆ ಕನ್ವರ್ಟ್ ಮಾಡ್ಕೋಬೇಕು ಅಂದರೆ 18/5 ಮಾಡಬೇಕಾಗುತ್ತೆ. ಏನಿದೆ, ರೈಲಿನ ವೇಗ ಎಷ್ಟಿದೆ? 90 ಕಿಲೋಮೀಟರ್ ಅಂತ ಹೇಳ್ತಿದ್ದಾರೆ. 90 18/5 ಮಾಡ್ಕೋಬೇಕು. 20/5. ನೆಕ್ಸ್ಟು 18 1 18 5 90 ಆಗುತ್ತೆ. ಉಳಿದಿದ್ದೇನು? 5 × 5 5 5 ಎಷ್ಟಾಗುತ್ತೆ? 25 ಆಗುತ್ತೆ. ಎಷ್ಟು ಸೆಕೆಂಡ್ಗಳಲ್ಲಿ ಕಂಬವನ್ನು ದಾಟುತ್ತದೆ ರೈಲು? 6 ಸೆಕೆಂಡ್ಗಳಲ್ಲಿ ಅಂತ ಹೇಳಿದ್ದಾರೆ. 6. ಇನ್ನು 25 × 6 ಮಾಡಬೇಕು. ಅವಾಗ ನಮಗೆ ರೈಲಿನ ಉದ್ದ ಎಷ್ಟು ಅಂತ ಗೊತ್ತಾಗುತ್ತೆ. 6 5 ಎಷ್ಟಾಗುತ್ತೆ? 30 ಆಗುತ್ತೆ. ಇನ್ನು 6 2 12 12 3 ಎಷ್ಟಾಗುತ್ತೆ? 15. ಆನ್ಸರ್ ಈಸ್ 150 ಮೀಟರ್. ಯಾವ ಆಪ್ಷನ್ಲಿದೆ? ಫಸ್ಟ್ ಆಪ್ಷನಲ್ಲಿದೆ. ಇನ್ನು ಲಾಸ್ಟ್ ಫೈನಲ್ 15ನೇ ಕ್ವಶನ್ ಏನಿದೆ, ಒಂದು ಪಟ್ಟಣದ ಜನಸಂಖ್ಯೆ ಪ್ರತಿ ವರ್ಷ 30% ಹೆಚ್ಚುತ್ತದೆ. ಈಗಿನ ಜನಸಂಖ್ಯೆ 91,260 ಆಗಿದೆ. 2 ವರ್ಷದ ಹಿಂದಿನ ಜನಸಂಖ್ಯೆ ಎಷ್ಟು ಅಂತ ಕೇಳ್ತಿದ್ದಾರೆ. ಈ ಥರ ಪ್ರಾಬ್ಲಮಲ್ಲಿ ಎಷ್ಟು ವರ್ಷದ ಕೊಟ್ಟಿದ್ದಾರೆ? 2 ವರ್ಷದ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಕೊಟ್ಟಿರುವ ಪರ್ಸೆಂಟೇಜ್ ಏನಿದೆ, ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್, ಎಷ್ಟು ಪರ್ಸೆಂಟೇಜ್ ಡಿಕ್ರೀಸ್ ಅಂತ ಹೇಳ್ತಾರಲ್ಲ, ಅದನ್ನು ನೀವು ಸ್ಕ್ವೇರ್ ರೂಟ್ ಮಾಡಬೇಕಾಗುತ್ತೆ. ಅದೇ ನಿಮಗೆ 3 ವರ್ಷ ಕೊಟ್ಟಿದ್ರು ಅಂದರೆ ನೀವು ಅದನ್ನು ಕ್ಯೂಬ್ ರೂಟ್ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ನಿಮಗೆ ಪ್ರಾಬ್ಲಮ್ ಬಿಡ್ಸೋಕ್ಕೆ ಈಸಿ ಆಗುತ್ತೆ ಆ ಥರ ಮಾಡಿದರೆ. ಎಷ್ಟು ಪರ್ಸೆಂಟ್ ಹೆಚ್ಚುತ್ತದೆ ಅಂತ ಹೇಳಿದ್ದಾರೆ? 30% ಅಂತ ಹೇಳಿದ್ದಾರೆ. 30%. 0ಗೆ 0 ಕ್ಯಾನ್ಸಲ್ ಆಗುತ್ತೆ. ಇನ್ನು ಉಳಿದಿದ್ದೇನು? 10/3. 10 ಇದ್ದಿದ್ದು ಏನಾಗುತ್ತಂತೆ? 13 ಆಗುತ್ತಂತೆ. 10 ಮತ್ತು 13ದು ಸ್ಕ್ವೇರ್ ರೂಟ್ ಮಾಡಬೇಕು ನೀವು. ಸ್ಕ್ವೇರ್ ರೂಟು 10 ಸ್ಕ್ವೇರ್ ರೂಟ್ ಏನು? 100. 13 ಸ್ಕ್ವೇರ್ ರೂಟ್ ಎಷ್ಟಾಗುತ್ತೆ? 169 ಆಗುತ್ತೆ. ಈ ಪ್ರಾಬ್ಲಮ್ನ ನಾವು 2 ಸ್ಟೆಪ್ಪಲ್ಲಿ ಮಾಡೋಣ. ಮೊದಲನೇ ಸ್ಟೆಪ್ ಏನಿದೆ, ಕೊಟ್ಟಿರೋ ಪರ್ಸೆಂಟೇಜ್ನ ನಾವು ಫೈಂಡ್ ಔಟ್ ಮಾಡಿಕೊಂಡು ಸ್ಕ್ವೇರ್ ರೂಟ್ ತೆಗೆಯೋಣ. ನೆಕ್ಸ್ಟ್ ಏನಿದೆ, ಆ ಸ್ಕ್ವೇರ್ ರೂಟ್ ಮೇಲೆ ನಾವು ಪ್ರಾಬ್ಲಮ್ನ ಈಸಿಯಾಗಿ ಬಿಡಿಸೋಣ. ಎಷ್ಟು ಪರ್ಸೆಂಟೇಜ್ ಅಂತ ಹೇಳ್ತಿದ್ದಾರೆ? 30% ಅಂತ. ಶೇಕಡ 30% ಹೆಚ್ಚುತ್ತದೆ ಅಂತ. 30% ಹೆಚ್ಚುತ್ತದೆ ಅಂತ ಹೇಳ್ತಿದ್ದಾರೆ. 0ಗೆ 0 ಕ್ಯಾನ್ಸಲ್ ಆಗುತ್ತೆ. ಇನ್ನು ನೆಕ್ಸ್ಟು 10 ಇರುತ್ತಂತೆ ಜನಸಂಖ್ಯೆ. 10% ಇದ್ದಿದ್ದು ಎಷ್ಟಾಗುತ್ತೆ? ಹೆಚ್ಚುತ್ತದೆ ಅಂದರೆ ಅದನ್ನು ಪ್ಲಸ್ ಮಾಡಬೇಕಾಗುತ್ತೆ ನೀವು. 10 ಇರುತ್ತಂತೆ. 13 ಆಗುತ್ತೆ. 10 ಮತ್ತು 13ದು ಸ್ಕ್ವೇರ್ ರೂಟ್ ತೆಗಿಬೇಕು. 10ರ ಸ್ಕ್ವೇರ್ ರೂಟ್ ಎಷ್ಟಾಗುತ್ತೆ? 100 ಆಗುತ್ತೆ. 13ದು 169 ಆಗುತ್ತೆ. ಓಕೆ, ಇಷ್ಟೇನಿದೆ ಸ್ಟೆಪ್ 1. ಕೊಟ್ಟಿರುವ ಪರ್ಸೆಂಟೇಜ್ನ ಫೈಂಡ್ ಔಟ್ ಮಾಡಿ ಸ್ಕ್ವೇರ್ ರೂಟ್ ತಕ್ಕೋಬೇಕು. ಅವರು ಯಾವ್ದು ಕೊಟ್ಟಿದ್ದಾರೆ? ಈಗಿನ ಜನಸಂಖ್ಯೆ ಕೊಟ್ಟಿದ್ದಾರೆ. 91,260 ಅಂದರೆ ಯಾವುದಾಗುತ್ತೆ? 169 ಆಗುತ್ತೆ. ಅವ್ರು ನಮಗೆ ಕೇಳಿರೋದು ಯಾವುದು? 2 ವರ್ಷದ ಹಿಂದಿನ ಜನಸಂಖ್ಯೆ ಅಂತ. 2 ವರ್ಷದ ಹಿಂದಿನ ಜನಸಂಖ್ಯೆ ಯಾವುದಾಗುತ್ತೆ? 100 ಆಗುತ್ತೆ. ಈ ಸ್ಕ್ವೇರ್ ರೂಟ್ ಮೇಲೆ ನಾವು 10 ಮತ್ತು 13 ಸ್ಕ್ವೇರ್ ರೂಟ್ ಮೇಲೆ ಈ ಕೊಟ್ಟಿರೋ ಪ್ರಾಬ್ಲಮ್ನ ಬಿಡಿಸೋಣ. ಇದು ಸ್ಟೆಪ್ 1. ಓಕೆ, ಇನ್ನು ಸೆಕೆಂಡ್ ಸ್ಟೆಪ್ ನೋಡೋಣ. ಇದು ಫಸ್ಟ್ ಸ್ಟೆಪ್ಪು. ಹೇಳಿದ್ದೀನಿ ಈಗಿನ ಜನಸಂಖ್ಯೆ ಅಂದರೆ ಯಾವುದಾಗುತ್ತೆ ಮತ್ತು 2 ವರ್ಷದ ಹಿಂದಿನ ಜನಸಂಖ್ಯೆ ಅಂದರೆ ಯಾವುದಾಗುತ್ತೆ ಅಂತ. ಏನು ಹೇಳಿದ್ದೆ? ಈಗಿನ ಜನಸಂಖ್ಯೆ 169 ಆಗುತ್ತೆ. ಹಿಂದಿನ ಜನಸಂಖ್ಯೆ 100 ಆಗುತ್ತೆ. ಓಕೆ, ಅವ್ರು ಕೊಟ್ಟಿರೋದು ಯಾವುದು? ಈಗಿನ ಜನಸಂಖ್ಯೆ 169. 169 ಅಂದರೆ ಎಷ್ಟು ಅಂತ ಹೇಳ್ತಿದ್ದಾರೆ? 91,260 ಅಂತ ಹೇಳ್ತಿರೋದು. ನಮಗೆ ಕೇಳಿರೋದು ಯಾವುದು? 2 ವರ್ಷದ ಹಿಂದಿನ ಜನಸಂಖ್ಯೆ. 2 ವರ್ಷದ ಹಿಂದಿನ ಜನಸಂಖ್ಯೆ ಯಾವುದಾಗುತ್ತೆ? 100 ಆಗುತ್ತೆ. 199 ಮತ್ತು 91,260 ಅಂದರೆ ಇಲ್ಲಿ ಏನಾಗಿದೆ? ಇಂಟು 540 ಆಗಿದೆ. ಇಲ್ಲೂ ಕೂಡ ನಾವು ಇಂಟು 540 ಮಾಡಿದರೆ ನಮಗೇನು ಬರುತ್ತೆ ಆನ್ಸರು? 54,000. ಆನ್ಸರ್ ಈಸ್ 54,000. 54,000. ಇಲ್ಲಿಗೆ ಈ ಕ್ಲಾಸ್ ಎಂಡ್ ಆಯಿತು. ಯಾರೆಲ್ಲ ಕೊನೆವರೆಗೂ ಕ್ಲಾಸ್ ಕೇಳಿದರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ. ಟೆಲಿಗ್ರಾಮ್ ಚಾನಲ್ನ ಯಾರೆಲ್ಲ ಜಾಯ್ನ್ ಆಗಿಲ್ಲ, ಈ ಕ್ಲಾಸ್ನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಹೋಗಿ ಜಾಯ್ನ್ ಆಗಿ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.